ಸೊ ಎಸ್ ಗೈಸ್, ಫೈನಲಿ ಡಸ್ಟರ್ ಇಸ್ ಬ್ಯಾಕ್ ಆ್ಯಂಡ್ ನೀವು ನೋಡ್ತಾ ಇರೋದು ಹೊಸ ರೆನೋ ಡಸ್ಟರ್ನ ಫೇಸ್ ಲಿಫ್ಟ್. ಡಸ್ಟರ್ ಅನ್ನುವಂಥದ್ದು ಆ ಒಂದು ಸೆಗ್ಮೆಂಟಲ್ಲಿ ಒಂದು ಸೆಗ್ಮೆಂಟ್ನ ಕ್ರಿಯೇಟ್ ಮಾಡಿದಂತಹ ಒಂದು ವೆಹಿಕಲ್ ಆಗಿತ್ತು. ಆ ಒಂದು ಸೆಗ್ಮೆಂಟಿಗೆ ಬಂದಂಥ ವೆಹಿಕಲ್ ಆಗಿರಲಿಲ್ಲ. ಬಟ್ ಈಗ ಅದಾದ್ಮೇಲೆ ಒಂದು ಸ್ವಲ್ಪ ಟೈಮ್ ಹೋಗಿತ್ತು ಆ್ಯಂಡ್ ಇವಾಗ ಮತ್ತೆ ಲಾಂಚ್ ಆಗಿದೆ. ಸೊ ಇವಾಗ ಬಂದಿರೋದು ಒಂದು ಬ್ಯಾಂಗ್ ಮೂಲಕ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಬ್ಯಾಶಿಂಗ್ ಆಗಿ ಬಂದಿದೆ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಈ ಒಂದು ಡಸ್ಟರ್ಗೂ ಹಳೆ ಡಸ್ಟರ್ ಕಂಪೇರ್ ಮಾಡಿದ್ರೆ ಒಂದಷ್ಟು ವಿಷಯಗಳೆಲ್ಲ ಚೇಂಜ್ ಆಗಿದೆ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಕಾರ್ನ ಎಕ್ಸ್ಟೀರಿಯರ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಎಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡ್ಬಿಡ್ತೀನಿ. ಈ ಒಂದು ಕಾರ್ ನಮಗೆ 3 ಎಂಜಿನ್ ಆಪ್ಷನ್ಸ್ ಬರ್ತಾ ಇದೆ. 1 ಲೀಟರ್ನ ಇಂಜಿನ್, 1 ಲೀಟರ್ನ ಟರ್ಬೋ ಇಂಜಿನ್, 1.3 ಲೀಟರ್ನ ಟರ್ಬೋ ಇಂಜಿನ್, 1.8 ಲೀಟರ್ನ ಹೈಬ್ರಿಡ್ ಇಂಜಿನ್ ಕೂಡ ಬರ್ತಾ ಇದೆ. ಸೊ ಈಗ 1 ಲೀಟರ್ನ ಟರ್ಬೋ ಇಂಜಿನ್ ಮತ್ತೆ 1.3 ಲೀಟರ್ನ ಟರ್ಬೋ ಇಂಜಿನ್ ಆಲ್ರೆಡಿ ನಮಗೆ ಇದರಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ಅದರ ಪವರ್ ಬಗ್ಗೆ ಮಾತಾಡಬೇಕಾದ್ರೆ 1.3 ಲೀಟರ್ ನಮಗೆ ಆಲ್ಮೋಸ್ಟ್ 163 PS, ಅದೇ ರೀತಿ 280 Nm ಟಾರ್ಕ್ ನಮಗೆ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಒಂದು ಒಳ್ಳೆ ಪವರ್ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ದೊಡ್ಡದಾಗಿರುವಂಥ ಒಂದು ಕಾರ್ನ ಹೇಳ್ಕೊಂಡು ಹೋಗ್ಬೇಕಾದ್ರೆ ಅಷ್ಟು ನಮಗೆ ಬೇಕು ಪವರ್. ಇದರಲ್ಲಿ 1.8 ಲೀಟರ್ನ ಒಂದು ಹೈಬ್ರಿಡ್ ಇಂಜಿನ್ ಏನಿದೆ ಅದ್ರ ಬಗ್ಗೆ ಆಕ್ಚುಲಿ ಮಾತಾಡೋಣ. ಸೊ ಆ ಒಂದು ಎಂಜಿನ್ ನಮಗೆ ಅದರಲ್ಲಿ 1.4 kW ಅನ್ನೋ ಒಂದು ಬ್ಯಾಟ್ರಿನ ಇಟ್ಟಿದ್ದಾರೆ. ಸೊ ಆ ಒಂದು ಬ್ಯಾಟ್ರಿ ಆಲ್ಮೋಸ್ಟ್ ಒಂದು ಸಿಟಿಯಲ್ಲಿ ನಮಗೆ 80% ಆಫ್ ದ ಟೈಮ್ ನಮಗೆ ಅದೊಂದು ಬರೀ ಒಂದು EV ಮೋಡಲ್ಲೇ ಹೋಗುತ್ತೆ. ಹಾಗಾಗಿ ನಮಗೆ ಒಂದು ಒಳ್ಳೆ ಮೈಲೇಜ್ ಕೂಡ ಈ ಒಂದು ಕಾರ್ ಕೊಡುತ್ತೆ ಅಂತ ಹೇಳ್ಬೋದು ಹೈಬ್ರಿಡ್ ಅಲ್ಲಿ. ಸೊ ಇದ್ರ ಒಂದು ಟರ್ಬೋ ಇಂಜಿನ್ ಏನಿದೆ ಅದ್ರಲ್ಲಿ ನಮಗೆ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಏನು ಕೂಡ ನಾವು ಅದನ್ನ ಓಡಿಸಿಲ್ಲ, ಹಾಗಾಗಿ ಅದನ್ನ ಹೇಳಕ್ಕಾಗಲ್ಲ. ಸೊ ನೀವು ಡಿಸೈನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇದರಲ್ಲಿ ಡಸ್ಟರ್ ಅಂತ ಒಂದು ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ. ನಮಗೆ ಇದರ ಒಂದು ಗ್ರಿಲ್ ಆಗಿರ್ಬೋದು, ಫ್ರಂಟ್ ಫ್ಯಾಶಿ ಆಗಿರ್ಬೋದು, ಎಲ್ಲಾನು ಕೂಡ ಚೇಂಜ್ ಮಾಡಿದ್ದಾರೆ. ಅದ್ರಲ್ಲಿ ತುಂಬಾ ಹೈಲೈಟ್ ಆಗಿ ಕಾಣುವಂಥ ವಿಷಯ ಈ ಒಂದು ಡಸ್ಟರ್ ಅನ್ನೋ ಒಂದು ಲೋಗೋ. ನಮಗೆ 3D ಲೋಗೋನ ಇಟ್ಟಿದ್ದಾರೆ. ನಮಗೆ ಇದರಲ್ಲಿ ನಿಯಾನ್ ಕಲರ್ನ ಆಕ್ಸೆಂಟ್ ನ ಕೊಟ್ಟಿದ್ದಾರೆ. ಸೊ ಅದು ಒಂದು ಸ್ವಲ್ಪ ಚೆನ್ನಾಗಿ ಎದ್ದು ಕಾಣ್ತಾ ಇದೆ. ಬಾನೆಟ್ ಲೈನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಅಲ್ಲಲ್ಲಿ ಒಂದು 4 ಬಾನೆಟ್ ಲೈನ್ ಇಟ್ಟಿದ್ದಾರೆ. ಸ್ವಲ್ಪ ಹುಡ್ ನಮಗೆ ಒಂದು ಸ್ವಲ್ಪ ಅಗ್ರೆಸಿವ್ ಆಗಿ ಇರೋ ರೀತಿ ಕಾಣುತ್ತೆ. ಅಂಡ್ ಸೇಫ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಆಕ್ಚುಲಿ 5 ಸ್ಟಾರ್ ರೇಟೆಡ್ ಆಗಿರುವಂತಹ ಒಂದು ಕಾರ್ ಅಂತ ಹೇಳ್ಬೋದು ಸೇಫ್ಟಿಯಲ್ಲಿ. ಸೊ ಇದ್ರಲ್ಲಿ ನಮಗೆ ಫ್ರಂಟ್ ಅಲ್ಲಿ ಬೇರೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಒಂದು DRL ಸಿಗ್ತಾ ಇದೆ, LED ಹೆಡ್ ಲ್ಯಾಂಪ್ ಸಿಗ್ತಾ ಇದೆ, ಅಂಡ್ ಕೆಳಗಡೆ ನಮಗೆ ಒಂದು ಫಾಗ್ ಲ್ಯಾಂಪ್ ಸಿಗುತ್ತೆ. ಅಂಡ್ ಇಲ್ಲಿ ನಮಗೆ ವೆಂಟ್ ಸಿಗ್ತಾ ಇದೆ. ಸೆಕೆಂಡರಿ ಗ್ರಿಲ್ ಏನಿದೆ ತುಂಬಾ ಓಪನ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅದರಲ್ಲಿ ರೇಡಿಯೇಟರ್ಗೆ ಒಂದು ಸ್ವಲ್ಪ ಗಾಳಿ ಎಲ್ಲ ಹೋಗಿ ಗಾಡಿನ ಸ್ವಲ್ಪ ಕೂಲ್ ಆಗಿಡೋದಕ್ಕೆ ಅದು ನಮಗೆ ಹೆಲ್ಪ್ ಮಾಡುತ್ತೆ. ಇದಿಷ್ಟು ನಮಗೆ ಇದರ ಫ್ರಂಟ್ ಅಲ್ಲಿ ಸಿಗುವಂತದ್ದು. ಅಂಡ್ ಕ್ಯಾಮ್ರಾ ನಮಗೆ ಸಿಗ್ತಾ ಇದೆ. ಫ್ರಂಟ್ ಕ್ಯಾಮ್ರಾ ನಮಗಿದೆ. ಸೊ ಇದರಲ್ಲಿ ಲೆವೆಲ್ 2 ADAS ಇದೆ, ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಇದೆ. ಅದೇ ರೀತಿ ನಮಗೆ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಕೂಡ ಬರುತ್ತೆ. ಈ ಒಂದು ಗ್ರಿಲ್ ಏನಿದೆ ಇದು ನಮಗೆ ಬ್ರಷ್ ಅಲ್ಯೂಮಿನಿಯಂ ಅಂತ ಹೇಳಕ್ಕಾಗಲ್ಲ, ಒಂದು ಮ್ಯಾಟ್ ಸಿಲ್ವರ್ ನ ಒಂದು ಫಿನಿಶಿಂಗ್ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ನಮಗೆ ಸೆನ್ಸರ್ಸ್ ಇದೆ ಅಂಡ್ ಸೈಡ್ ಅಲ್ಲಿ ಕೂಡ ಸೆನ್ಸರ್ಸ್ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ. ಸೊ ಇನ್ನು ಇದ್ರ ಒಂದು ವೀಲ್ ಬಗ್ಗೆ ಮಾತಾಡ್ಬೇಕಾದ್ರೆ 18 ಇಂಚಿನ ವೀಲ್ ನಮಗೆ ಈ ಒಂದು ಕಾರಲ್ಲಿ ಸಿಗ್ತಾ ಇದೆ. ಬ್ಲಾಕ್ ಕಲರ್ ಅಲೈ ವೀಲ್ ಇದೆ. ಒಂದು ರೆನೋನ ಲೋಗೋನ ಕೂಡ ನಮಗೆ ಅದ್ರಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನಮಗೆ ಒಂದು ಮ್ಯಾಟ್ ಕಲರ್ನ ಅಥವಾ ಮ್ಯಾಟ್ ಬ್ಲಾಕ್ ಕಲರ್ನ ಒಂದು ಬಾಡಿ ಕ್ಲಾಡಿಂಗ್ ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಒಂದು ಡೀಟೇಲ್ ನೋಡ್ಬೋದು ನೀವು. ಇಲ್ಲಿ ನಮಗೆ LED ಪ್ಯೂರ್ ವಿಷನ್ ರೆನಾಲ್ಟ್ ಅಂತ ಇಟ್ಟಿದ್ದಾರೆ. ಅಂದ್ರೆ ರೆನೋ ಅಂತ ಇಟ್ಟಿದ್ದಾರೆ. ಸೊ ಆ ಒಂದು ಬ್ಯಾಡ್ಜ್ ನಮಗೆ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಈ ಒಂದು ಕಾರು ಡಸ್ಟರ್ನ ಐಕಾನಿಕ್ ವರ್ಷನ್ ಅಂತ ಹೇಳ್ತಾ ಇದ್ದಾರೆ, ಐಕಾನಿಕ್ ಎಡಿಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಬೇಕಾಗಿರುವಂತಹ ವಿಷಯಗಳೇನು ಅಂದ್ರೆ ಯೆಲ್ಲೋ ಕಲರ್ನ ಒಂದು ಆಕ್ಸೆಂಟ್ ನ ಅಲ್ಲಿ ಇಟ್ಟಿದ್ದಾರೆ. ನೀವು ಅಲ್ಲಿ ನೋಡಬಹುದು, ಒಂದು ಡಿಸೈನ್ ಎಲಿಮೆಂಟ್ ನೋಡಬಹುದು. ಅಂಡ್ ಇಲ್ಲಿ ನಿಮಗೆ ನೋಡಬಹುದು ಡಸ್ಟರ್ನ ಐಕಾನಿಕ್ ಬ್ಯಾಡ್ಜಿಂಗ್ ನೋಡಬಹುದು. ಈ ಒಂದು ಬ್ಯಾಡ್ಜಿಂಗ್ ಇದೆಯಲ್ಲ, ಇಲ್ಲಿ ಆಕ್ಚುಲಿ ಇದು ನಮಗೆ ಹಿಮಾಲಯಸ್, ಸೊ ಹಿಮಾಲಯನ್ ಬೆಟ್ಟ ಪರ್ವತಗಳಿದು ಡಸ್ಟರ್ನ ಐಕಾನಿಕ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಕೂಡ ಇಲ್ಲಿದೆ. ಅಂಡ್ ಇಲ್ಲಿ ನಮಗೆ ಪಿಯಾನೋ ಬ್ಲಾಕ್ ಕಲರ್ನ ಒಂದು ORM ಸಿಗ್ತಾ ಇದೆ. ಇಲ್ಲಿ ನಮಗೆ ಅದರೊಂದು 360 ಡಿಗ್ರಿ ಕ್ಯಾಮ್ರಾ ಇದೆ. ಟರ್ನ್ ಇಂಡಿಕೇಟರ್ಸ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಇದಿಷ್ಟು ನಮಗೆ ಈ ಒಂದು ಕಾರಲ್ಲಿ ಸೈಡ್ ಅಲ್ಲಿ ಸಿಗುವಂಥದ್ದು. ಲುಕ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಲ್ಲಿ ಮೇಲ್ಗಡೆ ಹೇಳೋದಾದ್ರೆ ನಮಗೆ ಫಂಕ್ಷನಲ್ ರೂಫ್ ರೇಲ್ ಸಿಗ್ತಾ ಇದೆ. ಡಸ್ಟರ್ನ ಬ್ಯಾಡ್ಜಿಂಗ್ ಕೂಡ ನಮಗೆ ಅದ್ರಲ್ಲಿ ಸಿಗುತ್ತೆ. ಡೋರ್ ಹ್ಯಾಂಡಲ್ಸ್ ನಮಗೆ ಈ ರೀತಿ ಸಿಗುತ್ತೆ. ರಿಯರ್ ನೋಡೋಕೆ ನಮಗೆ ಕನೆಕ್ಟೆಡ್ ಟೇಲ್ ಲ್ಯಾಂಪ್ ಕೂಡ ಬರ್ತಾ ಇದೆ. ಶಾರ್ಕ್ ಫಿನ್ ಆಂಟೆನಾ ಇದೆ. ಹೈ ಮೌಂಟೆಡ್ ಸ್ಟಾಂಪ್ ಲ್ಯಾಂಪ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಒಂದು ಸ್ಪಾಯ್ಲರ್ನ ಇಟ್ಟಿದ್ದಾರೆ. ವಿಂಡ್ಶೀಲ್ಡ್ ನಮಗೆ ಡಿಫಾಗಸ್ ವಿತ್ ವೈಪರ್ಸ್ ಬರ್ತಾ ಇದೆ. ರೆನೋನ ಬ್ಯಾಡ್ಜಿಂಗ್ ನಮಗೆ ಇದರಲ್ಲಿದೆ. ಡಸ್ಟರ್ನ ಬ್ಯಾಡ್ಜಿಂಗ್ ನಮಗೆ ಇಲ್ಲಿ ನೋಡಬಹುದು. ಅಂಡ್ ಟರ್ಬೋ 116 ಏನು ಕೊಟ್ಟಿದ್ದಾರಲ್ಲ, ಅದು ಆಕ್ಚುಲಿ ನಮಗೆ ಈ ಒಂದು ಕಾರ್ನ ವೇರಿಯಂಟ್ ಹೆಸರು ಇದು. ಅಂಡ್ ಇನ್ನು ಇದರೊಂದು ಬೂಟ್ ಸ್ಪೇಸ್ ನ ಓಪನ್ ಮಾಡೋಣ. ಸೊ ಬೂಟ್ ಸ್ಪೇಸ್ ನ ಓಪನ್ ಮಾಡುವಾಗ ನಮಗೆ 700 ಲೀಟರ್ಸ್ ನ ಒಂದು ಬೂಟ್ ಸ್ಪೇಸ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಎಲೆಕ್ಟ್ರಿಕ್ ಟೇಲ್ ಗೇಟ್ ಸಿಗ್ತಾ ಇದೆ. ಅಂಡ್ ಈ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಅದನ್ನ ಕ್ಲೋಸ್ ಮಾಡ್ಬೋದು. ಸೊ ನಿಮ್ಮ ಒಂದು ಫ್ಯಾಮಿಲಿ ಲಗೇಜ್ನೆಲ್ಲ ತೊಗೊಂಡು ಹೋಗೋದಕ್ಕೆ ನಮ್ಗೆ ಬೇಕಾದಷ್ಟು ಆಯಿತು. ರೆನೋನ ಲೋಗೋ ನಮಗೆ ಇಲ್ಲಿದೆ. ಆ್ಯಂಡ್ ಇಲ್ಲಿ ನಮಗೆ ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಕ್ಯಾಮ್ರಾ 360 ಡಿಗ್ರಿ ಕ್ಯಾಮ್ರಾ ವರ್ಕ್ ಆಗುತ್ತೆ. ಇಲ್ಲಿ ನಮಗೆ ಇಂಡಿಕೇಟರ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನಮಗೆ ಅದು ವರ್ಕ್ ಆಗುತ್ತೆ ಅಂತ ಹೇಳೋದು ಅನಿಸುತ್ತೆ. ಆ್ಯಂಡ್ ಇಲ್ಲಿ ನಮಗೆ ಡಸ್ಟರ್ನ ಲೋಗೋ ಇದೆ. ತುಂಬ ಬಲ್ಕಿ ಆಗಿದೆ ಅಂತ ಹೇಳ್ಬೋದು ಗಾಡಿ ಈಗ ನೋಡೋದಕ್ಕೆ. ಸೊ ಹಳೆ ಡಸ್ಟರಿಗೆ ಕಂಪೇರ್ ಮಾಡ್ತಿದ್ದೀನಿ, ಒಂದು ಸ್ವಲ್ಪ ಬಲ್ಕಿ ಆಗಿದೆ ಆ್ಯಂಡ್ ನೋಡೋದಕ್ಕೂ ತುಂಬ ಅಗ್ರೆಸಿವ್ ಆಗಿದೆ. ಒಂದು ಒಳ್ಳೆ ಪವರ್ನ ಕೂಡ ಈ ಒಂದು ಕಾರ್ ಕೊಡುತ್ತೆ. ಇದಿಷ್ಟು ಇದರ ಒಂದು ಎಕ್ಸ್ಟೀರಿಯರ್ ಬಗ್ಗೆ. ಆ್ಯಂಡ್ ಈ ಒಂದು ಎಕ್ಸ್ಟೀರಿಯರ್ ಬಗ್ಗೆ ನಿಮಗೇನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ.